ಸ್ನೇಹಿತರೆ, ಇವಾಗಿನ ಈ ಒಂದು ಆಧುನಿಕ ಯುಗದಲ್ಲಿ ನಮ್ಮ ವೈದ್ಯಕೀಯ ವ್ಯವಸ್ಥೆ, ವೈದ್ಯಕೀಯ ಕ್ಷೇತ್ರ ಅನ್ನೋದು ಎಷ್ಟು ಇಂಪ್ರೂವ್ ಆಗಿದೆ, ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ, ನಮ್ಮ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನಾವು ಕ್ಷಣ ಮಾತ್ರದಲ್ಲೇ ಬಗೆಹರಿಸ್ಕೊಳ್ತಾ ಇದ್ದೀವಿ. ಅದರಿಂದ ಒಂದು ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ವಿ. ಆದರೆ ನಮ್ಮ ಹಿರಿಯರ ಕಾಲದಲ್ಲಿ, ಪೂರ್ವಜರ ಕಾಲದಲ್ಲಿ ಈ ಒಂದು ವೈದ್ಯಕೀಯ ವ್ಯವಸ್ಥೆ ಅನ್ನೋದು ಅಷ್ಟು ಚೆನ್ನಾಗಿರಲಿಲ್ಲ, ಅಷ್ಟೊಂದು ಇಂಪ್ರೂವ್ಮೆಂಟ್ ಕೂಡ ಇರಲಿಲ್ಲ. ಅಂಥ ಸಮಯದಲ್ಲಿ ಅವರಿಗೆ ಎದುರಾಗ್ತಾ ಇದ್ದಂಥ ಆರೋಗ್ಯ ಸಮಸ್ಯೆಗಳನ್ನು ಅವ್ರು ಹೇಗೆ ಬಗೆಹರಿಸ್ಕೊಳ್ತಾ ಇದ್ರು ಅನ್ನೋದು ಕೂಡ ನಮಗೆ ಒಂದು ಗೊಂದಲದ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಆವಾಗಲೂ ಕೂಡ ಅವರ ಆರೋಗ್ಯ ಸಮಸ್ಯೆಗಳನ್ನು ಅವರು ಬಗೆಹರಿಸ್ಕೊಂಡು ನಮಗಿಂತ ಚೆನ್ನಾಗಿ, ನಮಗಿಂತ ಹೆಚ್ಚು ಆ್ಯಕ್ಟಿವ್ ಆಗಿ, ನಮಗಿಂತ ಹೆಚ್ಚು ವರ್ಷಗಳ ಕಾಲ ಬದುಕ್ತಾ ಇದ್ರು. ಅದು ಹೇಗೆ ಸಾಧ್ಯ ಅನ್ನೋದನ್ನು ನೋಡೋದಾದರೆ, ಆವಾಗಿನ ಕಾಲದ ಒಂದು ಆಯುರ್ವೇದ ಪದ್ಧತಿ ಅನ್ನೋದು ಅಷ್ಟು ಚೆನ್ನಾಗಿ ಇತ್ತು. ನಮ್ಮ ಸುತ್ತಮುತ್ತ ಸಿಗುವಂತಹ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಿ ರೂಪದಲ್ಲಿ ತಯಾರಿಸಿ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಅದನ್ನು ಬಳಸ್ತಾ ಇದ್ರು. ಆದರೆ ಈ ಒಂದು ಆಯುರ್ವೇದದಲ್ಲಿ ತಯಾರಿಸಿದ ಔಷಧಿಗಳು ನಮಗೆ ತಕ್ಷಣದಲ್ಲಿ ಪರಿಹಾರವನ್ನು ಕೊಡದೇ ಇದ್ರು, ನಿಧಾನವಾಗಿ ಪರಿಹಾರವನ್ನು ಕೊಟ್ಟರು. ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೇ ಇರುವ ರೀತಿಯಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ, ಹಾಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇತ್ತು. ಆದರೆ ಇವಾಗಿನ ಕಾಲದ ಈ ಒಂದು ಮಾತ್ರೆ ಮೆಡಿಸಿನ್ಗಳನ್ನು ನಾವು ತೆಗೆದುಕೊಳ್ಳೋದ್ರಿಂದ ನಮಗೆ ತಕ್ಷಣದ ರೀತಿಯಲ್ಲಿ ಒಂದು ರಿಲೀಫ್, ಪರಿಹಾರ ಅನ್ನೋದು ಸಿಗುತ್ತೆ. ಆದರೆ ಅದನ್ನು ಸತತವಾಗಿ ಬಳಸೋದ್ರಿಂದ ಅದರಿಂದ ಇನ್ನಷ್ಟು ಸೈಡ್ ಎಫೆಕ್ಟ್ಸ್ಗಳು ಅನ್ನೋದು ಹೆಚ್ಚು. ಹಾಗಾಗಿ ಹಳೆಯ ಕಾಲದಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಈ ಒಂದು ಆಯುರ್ವೇದ ಮೆಡಿಸಿನ್ಗಳನ್ನು ಬಳಸೋದ್ರಿಂದ ಅವರಿಗೆ ಅಷ್ಟು ಒಂದು ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಅನ್ನೋದು ಇರ್ತಾ ಇತ್ತು. ಎಲ್ಲ ಕಾಯಿಲೆಗಳ ವಿರುದ್ಧ ಹೋರಾಡೋದಕ್ಕೂ ಕೂಡ ಒಂದು ಎನರ್ಜಿ ಅನ್ನೋದು ಇರ್ತಾ ಇತ್ತು. ಯಾಕೆ ಈ ಆಯುರ್ವೇದ ಗಿಡಮೂಲಿಕೆ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾನು ಒಂದು ಗಿಡಮೂಲಿಕೆ ಸಹಾಯದಿಂದ, ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಗಿಡಮೂಲಿಕೆ ಸಹಾಯದಿಂದ ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತಹ ಒಬೇಸಿಟಿ, ತೂಕ, ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಒಂದು ರೆಮಿಡಿ ಅಥವಾ ಒಂದು ಮನೆಮದ್ದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದು ಕೇವಲ ನಮ್ಮ ತೂಕದ ಇಳಿಕೆ ಮಾತ್ರ ಅಲ್ಲದೆ, ನಮ್ಮ ಇವಾಗಿನ ಕಾಲದಲ್ಲಿ ಮಹಿಳೆಯರು ಎದುರಿಸ್ತಾ ಇರುವಂತಹ ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ PCOD, PCOS ಸಮಸ್ಯೆಗಳಿಂದ ಕೂಡ ದೂರ ಬರ್ಬೋದು. ಹಾಗೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಕೂಡ ದೂರ ಬರ್ಬೋದು. ಅವರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಸಹಕಾರಿಯಾಗುವಂಥದ್ದು ಈ ಒಂದು ಗಿಡಮೂಲಿಕೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಆ ಒಂದು ಗಿಡಮೂಲಿಕೆ ಯಾವುದು ಅಂತ ನೋಡೋದಾದ್ರೆ, ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೆ ಈ ಒಂದು ಗಿಡಮೂಲಿಕೆಯನ್ನು ನಾವು ಶತಾವರಿ ಬೇರು ಅಂತ ಹೇಳಿ ಕರಿತೀವಿ. ಇನ್ನು ಕೆಲವರು ಹಲವು ಮಕ್ಕಳ ಬೇರು ಅಂತ ಹೇಳಿ ಕೂಡ ಕರೀತಾರೆ. ಇದು ನೋಡೋದಕ್ಕೆ ಈ ರೀತಿಯಾಗಿರುತ್ತೆ. ಒಂದು ಬೇರಲ್ಲಿ ಈ ರೀತಿಯಾಗಿ ಈ ಥರ ಬೇರು ಬಂದಿರುವಂಥದ್ದು. ಇದರ ಒಳಗಡೆ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಇದು ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ, ನಮ್ಮ ತೂಕದ ಇಳಿಕೆಗೆ ಹೇಗೆ ಸಾಧ್ಯ ಅನ್ನೋದನ್ನು ನೋಡೋದಾದರೆ, ಈ ಒಂದು ಬೇರು ಎಲ್ಲ ಕಡೆಯಲ್ಲೂ ನಮಗೆ ಸಿಗಲ್ಲ. ಆದರೆ ಸಿಕ್ಕರೆ ಮಾತ್ರ ನಿಮಗೆ ತುಂಬಾ ಉಪಯೋಗಕಾರಿಯಾಗಿರುವಂಥದ್ದು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಆನ್ಲೈನಲ್ಲಿ ಶತಾವರಿ ಪೌಡರ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದನ್ನು ತರಿಸಿ ನೀವು ಇಟ್ಕೊಂಡು ಅದನ್ನು ಪೌಡರ್ನ ದಿನನಿತ್ಯ ಬಳಸಿ ನೋಡಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುವಂಥದ್ದು. ಈ ಒಂದು ಬೇರನ್ನು ನಾವು ಗಿಡಮೂಲಿಕೆಗಳ ರಾಣಿ ಅಂತ ಹೇಳಿ ಕರಿತೀವಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಅಷ್ಟು ಔಷಧೀಯ ಗುಣ ಅನ್ನೋದು ನಮ್ಮ ದೇಹಕ್ಕೆ ಸಿಗುವಂಥದ್ದು, ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ಚೇತರಿಸ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗುವಂಥದ್ದು. ಈ ಒಂದು ಬೇರನ್ನು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಈ ಒಂದು ಋತುಚಕ್ರಕ್ಕೆ ಸಂಬಂಧಪಟ್ಟಂತಹ PCOD, PCOS ಸಮಸ್ಯೆಗಳಿಂದ ಚೇತರಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ನಮ್ಮ ದೇಹದಲ್ಲಿ ಆಗಿರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸನ್ನು ಒಂದು ಬ್ಯಾಲೆನ್ಸ್ಗೆ ತರುವ ಮುಖಾಂತರ ಈ ಒಂದು ಸಮಸ್ಯೆಯಿಂದ ದೂರ ಬರೋದಕ್ಕೆ ಸಹಕಾರಿಯಾಗುವಂಥದ್ದು. ಹಾಗೆ ಈ ಒಂದು PCOD, PCOS ಸಮಸ್ಯೆಯಿಂದ ಹೆಣ್ಣು ಮಕ್ಕಳ ದೇಹದ ತೂಕ ಅನ್ನೋದು ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಅವರ ದೇಹದಲ್ಲಿ ಬೊಜ್ಜು ಅನ್ನೋದು ಕೂಡ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಒಂದು ಬೊಜ್ಜಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಒಂದು ಬೇರು ಸಹಕಾರಿಯಾಗುತ್ತೆ. ಅದೇ ರೀತಿ ಯಾರಿಗಾದರೂ ಸಂತಾನೋತ್ಪತ್ತಿ ಸಮಸ್ಯೆ ಇದ್ರೆ, ಮಕ್ಕಳಾಗದೇ ಇದ್ರೆ ಅಂಥವರು ಕೂಡ ಈ ಒಂದು ಬೇರನ್ನು ಬಳಸೋದ್ರಿಂದ ಅವರ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಅಂಡಾಣುಗಳು, ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುವಂಥದ್ದು. ಅವರ ಸಂತಾನೋತ್ಪತ್ತಿಯನ್ನು ಹೆಚ್ಚಿಸೋದಕ್ಕೂ ಕೂಡ ಇದು ಒಂದು ಸಹಕಾರಿಯಾಗುತ್ತೆ. ಅದೇ ರೀತಿ ಇದನ್ನು ಬಳಸೋದ್ರಿಂದ ಮಹಿಳೆಯರು ಡೆಲಿವರಿಯ ನಂತರ ಅವರ ದೇಹದ ತೂಕ ಹೆಚ್ಚಳ ಆಗುತ್ತೆ. ಕೆಲವರಲ್ಲಿ ಆ ಒಂದು ಆಫ್ಟರ್ ಡೆಲಿವರಿ ಆದ ನಂತರ ಅವರ ದೇಹದ ತೂಕವನ್ನು ಅವರು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಬೇರನ್ನು ಬಳಸೋದ್ರಿಂದ ಸಹಕಾರಿಯಾಗುವಂಥದ್ದು. ಹಾಗೆ ಇದು ನಮ್ಮ ದೇಹದ ತೂಕವನ್ನು ಇಳಿಸೋದಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದಾದರೆ, ಇದನ್ನು ಬಳಸೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಹಾಗೆ ನಮ್ಮ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ಪದೇ ಪದೇ ತಿನ್ನುವ ಒಂದು ಕ್ರೇವಿಂಗ್ಸನ್ನು ತಡೆಯುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುತ್ತೆ. ಹಾಗೆ ಹೆಚ್ಚಿನ ನೀರಿನ ಅಂಶವನ್ನು, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಹೆಚ್ಚಿನ ನೀರಿನ ಅಂಶವನ್ನು ಹೊರಗಡೆ ಹಾಕುತ್ತೆ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮ
ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಕರಗುವಿಕೆಗೆ ಈ ಒಂದು ಬೇರು ಅನ್ನೋದು ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಇದನ್ನ ನಮ್ಮ ತೂಕದ ಇಳಿಕೆಗೆ ಹೇಗೆ ಬಳಸಬೇಕು, ಹೇಗೆ ಬಳಸೋದ್ರಿಂದ ನಮ್ಮ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಶತಾವರಿ ಬೇರನ್ನ ಹೇಗೆ ಬಳಸೋ ಮುಖಾಂತರ ನಮ್ಮ ತೂಕವನ್ನ ಇಳಿಸ್ಕೊಳ್ಬೋದು, ನಮ್ಮ ಆರೋಗ್ಯವನ್ನ, ನಮ್ಮ ದೇಹದ ತೂಕವನ್ನ ಹತೋಟಿಯಲ್ಲಿ ಇರಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳ್ಕೊಂಡು ಬರೋಣ. ನೀವು ಇಲ್ಲಿ ನೋಡ್ತಾ ಇರುವಂತಹ ಈ ಒಂದು ಗಿಡಮೂಲಿಕೆಯನ್ನೇ ನಾವು ಶತಾವರಿ ಬೇರು ಅಥವಾ ಹಲವು ಮಕ್ಕಳ ಬೇರು ಅಂತ ಹೇಳಿ ಕರೆಯುವಂತದ್ದು. ನೀವು ಸಾಮಾನ್ಯವಾಗಿ ಬೇರನ್ನ ನೋಡಿರ್ತೀರಾ, ಗಿಡದ ಬೇರು. ಅದೇ ರೀತಿಯಲ್ಲಿ ಇದು ಸಹ ಇರುವಂತದ್ದು. ಆದ್ರೆ ಇದು ಒಂದು ಗಿಡಮೂಲಿಕೆ ವಸ್ತು. ಇದರಲ್ಲಿ ಅಷ್ಟು ಔಷಧೀಯ ಗುಣ ಇದೆ. ಅದರಲ್ಲೂ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಹಕಾರಿಯಾಗುವಂಥದ್ದು. ಮಹಿಳೆಯರ ಸಮಸ್ಯೆಗಳಿಗೆ ಅಷ್ಟು ಒಂದು ಔಷಧಿಯ ಗುಣ ಇದರಲ್ಲಿ ಇರುವಂತದ್ದು. ಇದನ್ನ ನಾನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ನೀವು ಇದನ್ನ ಪೌಡರ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನ ಚೆನ್ನಾಗಿ ಒಣಗಿಸಿ ಡ್ರೈ ಆದ್ಮೇಲೆ ಇದನ್ನ ಒಂದು ಮಿಕ್ಸಿ ಜಾರ್ ಅಲ್ಲಿ ಹಾಕಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ವರ್ಷಗಳವರೆಗೂ ಕೂಡ ನೀವು ಯೂಸ್ ಮಾಡಬಹುದು. ಒಂದು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಇದು ಉಪಯೋಗ ಆಗುತ್ತೆ. ಇವಾಗ ನೀವು ಈ ಒಂದು ವೆಯ್ಟ್ ಲಾಸ್ಗೆ ಇದನ್ನ ಹೇಗೆ ಬಳಸಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನಾನು ಈ ಒಂದು ಬೇರುಗಳನ್ನ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಅದರ ಮೇಲಿರುವ ಮಣ್ಣು ಎಲ್ಲಾನು ಚೆನ್ನಾಗಿ ತೊಳ್ಕೊಳ್ಬೇಕು. ಆನಂತರ ಇದನ್ನ ನೀವು ಈ ತರ ಬಿಡಿಸಿ ನೋಡಿದಾಗ ಅದ್ರ ಒಳಗಡೆ ಈ ರೀತಿಯಾಗಿ ಬಿಳಿಯಾದ ಭಾಗ ಇರುತ್ತೆ. ನಿಮ್ಗೆ ಆದ್ರೆ ಅದರ ಮೇಲ್ಭಾಗದ ಸಿಪ್ಪೆನ ನೀವು ತೆಗಿಬಹುದು. ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ನೀವು ಯೂಸ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ್ರು ನಮ್ಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದೇ ಸಿಗುತ್ತೆ. ತುಂಬಾ ಬೇಗ ಅಂತ ಎಫೆಕ್ಟಿವ್ ಆದ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲ ಅದ್ರ ಒಳಗಡೆ ಇರುವ ಕಾಂಡ, ಅದ್ರೊಳಗಡೆ ಇರುವ ಬಿಳಿ ಭಾಗವನ್ನ ಮಾತ್ರ ಹಾಕ್ತೀನಿ ಅಂದ್ರೂ ಕೂಡ ನೀವು ಅದರ ಮೇಲ್ಭಾಗದ ಸಿಪ್ಪೆನ ತೆಗೆದು ಆ ಬಿಳಿ ಭಾಗವನ್ನ ಮಾತ್ರ ಸೇರಿಸ್ಕೊಳ್ಬಹುದು. ಇಲ್ಲಿ ನಾನು ಸಿಪ್ಪೆ ಸಮೇತ ಇದನ್ನ ತುಂಡು ತುಂಡು ಮಾಡ್ಕೊಂಡು ಈ ತರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಎಷ್ಟು ದಿನಗಳ ಕಾಲ ಬಳಸ್ತೀವಿ ಅಷ್ಟು ದಿನದವರೆಗೂ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯೋದಕ್ಕೆ ಸಹಕಾರಿಯಾಗುತ್ತೆ. ಅದೇ ರೀತಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋದಕ್ಕೆ ಇದು ತುಂಬಾನೇ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನ ಹೇಗೆ ಬಳಸಬೇಕು ಅಂತ ನೋಡೋದಾದ್ರೆ, ಒಂದು ಪಾತ್ರೆಗೆ ಆಸ್ ಯೂಶುವಲ್ ನಾವು ಒಂದು ಮನೆಯಲ್ಲಿ ವೈಟ್ ಲಾಸ್ಗೆ ಡ್ರಿಂಕ್ ಅನ್ನ ಹೇಗೆ ತಯಾರಿಸ್ತೀವಿ ಅದೇ ರೀತಿಯಲ್ಲಿ ಒಂದು ಪಾತ್ರೆಗೆ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ನೀರನ್ನ ನಾವು ಚೆನ್ನಾಗಿ ಬಿಸಿಯಾಗಿ ಕುದಿಯೋದಕ್ಕೆ ಬಿಡ್ಬೇಕು. ಕುದಿಯೋ ತನಕ ಯಾವುದೇ ರೀತಿ ಒಂದು ಇಂಗ್ರೀಡಿಯೆಂಟ್ ಅನ್ನ ನಾವು ಹಾಕೋದಕ್ಕೆ ಹೋಗ್ಬಾರ್ದು. ಈ ರೀತಿ ಕುದಿಯುವಾಗ ನಾನು ಒಂದು 4 ಬೇರುಗಳನ್ನ ಚೆನ್ನಾಗಿ ಕಟ್ ಮಾಡಿ ಈ ತರ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ 4ಕ್ಕಿಂತ ಜಾಸ್ತಿ ಬೇಡ. ಒಂದು ಲಿಮಿಟ್ ಅಲ್ಲಿ ಇದನ್ನ ದಿನನಿತ್ಯ ಬಳಸಬೇಕಾಗುತ್ತೆ. ಅತಿ ಆದ್ರೆ ಅಮೃತನು ವಿಷ ಅನ್ನೋ ಹಾಗೆ ಅತಿ ಜಾಸ್ತಿ ಪ್ರಮಾಣದಲ್ಲಿ ಒಂದೇ ಸಲ ಬಳಸೋದಕ್ಕೆ ಹೋಗ್ಬಾರ್ದು. ದಿನಕ್ಕೆ 1 ಚಮಚ ಪೌಡರ್ ಹಾಗೆ ಬಳಸೋದ್ರಿಂದ ಇದನ್ನ ನಾವು ಒಂದು 3 ರಿಂದ 4 ಬೇರುಗಳನ್ನ ಕಟ್ ಮಾಡಿ ಈ ಒಂದು ನೀರಲ್ಲಿ ಹಾಕುವಂತದ್ದು. ನೀರಿಗೆ ಹಾಕಿದ ತಕ್ಷಣ ಇದು ನೀರು ಚೆನ್ನಾಗಿ ಕುದಿಬೇಕು. ಕಷಾಯ ನಾವು ಹೇಗೆ ತಯಾರಿಸ್ತೀವಿ ಅಷ್ಟು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ನೀರನ್ನ ಚೆನ್ನಾಗಿ ಕುದಿಸಿದಷ್ಟು ನೀರಿನ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಬೇರಿನಲ್ಲಿರುವ ಸಾರಾಂಶ ಅನ್ನೋದು ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ. ಇವಾಗ ನಾನಿಲ್ಲಿ ಒಂದು 6 ರಿಂದ 7 ಅಷ್ಟು ಕಾಳು ಮೆಣಸು ಅಥವಾ ಪೆಪ್ಪರ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲೇ ನಮ್ಗೆ ಇರುವಂತದ್ದು ಪೆಪ್ಪರ್ ಅನ್ನ ಹಾಕೋದ್ರಿಂದ ಈ ಒಂದು ಪೆಪ್ಪರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹ ಆ ಒಂದು ಬೇರಿನಲ್ಲಿರುವ ಪೋಷಕಾಂಶಗಳು ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈ ಪೆಪ್ಪರ್ ಅಲ್ಲಿ ನಮ್ಗೆ ಪೆಪ್ಪರಿನ್ ಅನ್ನೋ ಒಂದು ಅಂಶ ಇರುತ್ತಲ್ವಾ, ಈ ಒಂದು ಪೆಪ್ಪರಿನ್ ಅನ್ನೋ ಅಂಶ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಎಲ್ಲಾ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ, ಅದರಲ್ಲೂ ಈ ಒಂದು ಹಲವು ಮಕ್ಕಳ ಬೇರು ಶತಾವರಿ ಬೇರಿನಲ್ಲಿರುವ ಎಲ್ಲಾ ನ್ಯೂಟ್ರಿಷನ್ ಸರಿಯಾಗಿ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಾಳು ಮೆಣಸನ್ನ ಹಾಕೋದ್ರಿಂದ. ಹಾಗೆ ಅದರ ರುಚಿ ಕೂಡ ಇನ್ನಷ್ಟು ಒಂದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಆನಂತರ ಇವೆರಡು ಚೆನ್ನಾಗಿ ಕುದಿದ ಮೇಲೆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಆದ್ಮೇಲೆ ಇದನ್ನ ನೀವು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ನೀವು ಶೋಧಿಸ್ಕೊಳ್ಬಹುದು. ಶೋಧಿಸ್ಕೊಂಡು ದಿನಕ್ಕೆ 1 ಗ್ಲಾಸ್ ಕುಡಿದ್ರೆ ಸಾಕಾಗತ್ತೆ. ಆನಂತರ ನೀವು ಇದನ್ನ ಡೈರೆಕ್ಟ್ ಆಗಿ ಹೀಗೆ ಕುಡಿದ್ರೂ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೀವು ಸ್ವಲ್ಪ ಜೇನುತುಪ್ಪದ ರಸವನ್ನ ಸೇರಿಸ್ಕೊಳ್ಳಿ. ಆದಷ್ಟು ಆರ್ಗ್ಯಾನಿಕ್ ಆಗಿರುವಂತಹ ಜೇನುತುಪ್ಪವನ್ನ ಬಳಸಿದ್ರೆ ತುಂಬಾನೇ ಯೂಸ್ ಆಗುತ್ತೆ. ಇದು ಒಂದು ನೈಸರ್ಗಿಕವಾದ ಸಿಹಿ ಪದಾರ್ಥ. ಸಕ್ಕರೆ ಬೆಲ್ಲದ ಬದಲಿಗೆ ಬಳಸುವಂತದ್ದು. ಇದ್ರಲ್ಲೂ ನಮ್ಗೆ ಆಂಟಿ ಆಕ್ಸಿಡೆಂಟ್ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಜೇನುತುಪ್ಪ ಕೂಡ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುವಂತದ್ದು. ಈ 3 ಪದಾರ್ಥಗಳನ್ನ ಬೆರೆಸಿ ಈ ಒಂದು ಹಲವು ಮಕ್ಕಳು ಬೇರು ಅಥವಾ ಶತಾವರಿ ಬೇರಿನ ಒಂದು ಕಷಾಯ,
ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಈ ರೀತಿಯಾಗಿ ತಯಾರಿಸಿಕೊಂಡು ನೀವು ದಿನನಿತ್ಯ ಕುಡಿತಾ ಬರೋದ್ರಿಂದ ಕೆಲವು ದಿನದಲ್ಲಿ ನಿಮ್ಮ ದೇಹದ ತೂಕವನ್ನ, ನಿಮ್ಮ ಹೊಟ್ಟೆಯ ಸುತ್ತ, ಸೊಂಟದ ಸುತ್ತ ಸಂಗ್ರಹವಾಗಿರುವ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಮಾತ್ರೆ ಮೆಡಿಸಿನ್ಗಳ ಸಹಾಯವಿಲ್ಲದೆ ಕೇವಲ ಈ ಒಂದು ಶತಾವರಿ ಬೇರಿನ ಸಹಾಯದಿಂದ ನಿಮ್ಮ ತೂಕವನ್ನ ನಿಮ್ಮ ಆರೋಗ್ಯಕ್ಕೆ ತಕ್ಕಂತೆ ಇರಿಸ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಸಹಕಾರಿ ಆಗುತ್ತೆ. ಈ ಒಂದು ಶತಾವರಿ ಬೇರು ಅಥವಾ ಹಲವು ಮಕ್ಕಳ ಬೇರಿಂದ ತಯಾರಿಸಿರುವ ಈ ಒಂದು ಮನೆ ಮದ್ದನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ನೋಡಿದ್ರಿ. ಇದನ್ನ ನೀವು ಇನ್ನೊಂದು ರೂಪದಲ್ಲಿ ಕೂಡ, ಪುಡಿ ರೂಪದಲ್ಲಿ ಪೌಡರ್ ಮಾಡಿ ಇಟ್ಕೊಂಡು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನ ನೀವು ಬಳಸ್ಬೋದಾಗಿದೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬೇರಿನ ಸಹಾಯದಿಂದನೂ ಈ ಒಂದು ಮನೆ ಮದ್ದನ್ನ ನೀವು ತಯಾರಿಸ್ಕೊಳ್ಬೋದು. ಇದನ್ನ ಹೀಗೆ ಒಂದು ತಯಾರಿಸ್ಕೊಂಡು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನ 1 ಗ್ಲಾಸ್ ಅಷ್ಟು ಕುಡಿತಾ ಬರೋದ್ರಿಂದ ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬಿನ ಅಂಶದ ಕರಗುವಿಕೆಗೆ ಇದು ಸಹಕಾರಿಯಾಗುತ್ತೆ. ಹಾಗೆ ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಣ ಮಾಡೋ ಮುಖಾಂತರ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ಕೂಡ ಸಹಕಾರಿಯಾಗುವಂಥದ್ದು. ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಂಟ್ರೋಲ್ ಅಲ್ಲಿ ಇಡುತ್ತೆ. PCOD, PCOS ಸಮಸ್ಯೆಯಿಂದನೂ ಕೂಡ ಹೊರಗಡೆ ಬರ್ಬೋದಾಗಿದೆ. ಹೀಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ಮನೆ ಮದ್ದು ಅನ್ನೋದು ನಿಮಗೆ ಸಹಕಾರಿಯಾಗುತ್ತೆ. ಇದನ್ನ ನೀವು ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಅನ್ನೋದು, ಆಹಾರ ಪದ್ಧತಿ ಅನ್ನೋದು ಒಂದು ಒಳ್ಳೆಯ ರೀತಿಯ ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳುವಂಥದ್ದು ಇರಬೇಕು. ಹಾಗೆ ದಿನನಿತ್ಯ ಒಂದು 30ರಿಂದ 40 ನಿಮಿಷಗಳ ಕಾಲ ದೇಹಕ್ಕೆ ಆಕ್ಟಿವಿಟೀಸ್ ಅನ್ನ ಮಾಡೋ ಮುಖಾಂತರ ದೇಹವನ್ನ ಶ್ರಮಿಸಬೇಕಾಗತ್ತೆ. ವಾಕಿಂಗ್, ಎಕ್ಸಸೈಸ್ ಇವುಗಳನ್ನ ಮಾಡೋ ಮುಖಾಂತರ. ಹಾಗೆ ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿಯೋದ್ರಿಂದ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಧ್ಯಾನ, ಯೋಗಾಭ್ಯಾಸ ಇವುಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿದ್ರೆ ಖಂಡಿತ ನಿಮಗೆ ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ದಿನಗಳ ಕಾಲ ನೀವು ಕಷ್ಟಪಡಬೇಕಾಗಿರುವ ಅವಶ್ಯಕತೆ ಇರೋದಿಲ್ಲ. ಕೆಲವು ದಿನದಲ್ಲಿ ನೀವು ನಿಮ್ಮ ತೂಕವನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ನಿಮ್ಮ ಆರೋಗ್ಯವನ್ನ ಕೂಡ, ಆರೋಗ್ಯದ ಸಮಸ್ಯೆಗಳಿಂದನೂ ಕೂಡ ಹೊರಗಡೆ ಬರ್ಬೋದು. ಹಾಗೆ ಈ ಒಂದು ಮನೆ ಮದ್ದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ ಚಿಕ್ಕ ಮಕ್ಕಳು ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನು ತೆಗೆದುಕೊಳ್ತಾ ಇದ್ರೆ ಅಂಥವರು ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ತೆಗೆದುಕೊಳ್ಬೋದು. ಹಾಗೆ ವಯಸ್ಸಾದವರು ಇವರಿಷ್ಟು ಜನ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನು ತೆಗೆದುಕೊಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಸೇಫ್ ಆಗಿ ಹೆಲ್ದಿಯಾಗಿ ಮನೆಯಲ್ಲೇ ಇದ್ದು ನಿಮ್ಮ ತೂಕವನ್ನು, ನಿಮ್ಮ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಮನೆ ಮದ್ದು, ಈ ಒಂದು ಬೇರಿನ ಸಹಾಯದಿಂದ ಆಯುರ್ವೇದಿಕ್ ಮೆಥಡ್ ಮುಖಾಂತರ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು. ಖಂಡಿತ ಟ್ರೈ ಮಾಡಿ. ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ನಿಮಗೆ ತುಂಬ ಬೇಗನೆ ಅಂತಲೇ ಸಿಗುತ್ತೆ. ಹಾಗೆ ಇದನ್ನು ಬಳಸಿ ನಿಮಗೆ ಒಂದು ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.